ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡಿಗೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ 27ನೇ ಕಾರ್ಗಿಲ್ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿರುವ ಶ್ರೀ ಅಶೋಕ್ ಜಾಧವ್ ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ವೀರ ಯೋಧನ ಪುತ್ಥಳಿಗೆ ವೀರಕ್ತ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಪುಷ್ಪಮಾಲೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಬಸವನ ಬಾಗೇವಾಡಿ ತಾಲೂಕಿನ ಮಾಜಿ ಯೋಧರು ಬೈಕ್ ರ್ಯಾಲಿಯ ಮೂಲಕ ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗುತ್ತಾ ಬಸವೇಶ್ವರ ವೃತ್ತ, ಬಸ್ ನಿಲ್ದಾಣ್, ಅಂಬೇಡ್ಕರ್ ವೃತ್ತ ಮೂಲಕ ಸೈನಿಕ ಕಲ್ಯಾಣ ಮಂಟಪಕ್ಕೆ ತಲುಪಿತು. ನಂತರ ಕಾರ್ಗಿಲ್ ವಿಜಯೋತ್ಸವ ಕುರಿತು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಸಂಗನಗೌಡ ಚಿಕ್ಕೊಂಡ ಕಾರ್ಗಿಲ್ ವಿಜಯೋತ್ಸವ ಕುರಿತು ಮಾತನಾಡುತ್ತಾ, ಯೋಧರು ಗಡಿ ಕಾಯುವುದರಿಂದ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ. ಯುವಕರು ಸೈನ್ಯದಲ್ಲಿ ಸೇರಿ ರಾಷ್ಟ್ರ ರಕ್ಷಣೆ ಕಾರ್ಯ ಮಾಡಬೇಕೆಂದು ಹೇಳಿದರು. ಊರಿನ ಅನೇಕ ಮುಖಂಡರು ಯೋಧರ ಸಾಹಸವನ್ನ ಕುರಿತು ವಿಸ್ತಾರವಾಗಿ ಮಾತನಾಡಿದರು. ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿದರು. ಇದೇ ಸಮಯದಲ್ಲಿ ಶಂಕರಗೌಡ ಬಿರಾದರ್, ರುದ್ರಗೌಡ ಬಿರಾದರ್, ಕೊಟ್ರೇಶ್ ಹೆಗಡ್ಯಾಳ್, ಈರ್ಕರ್ ಮುತ್ಯ, ಸುರೇಶ್ ಹಾರಿವಾಳ್, ಜಗದೀಶ್ ಕೊಟ್ಶೆಟ್ಟಿ, HB ಬಾರಿಕಾಯಿ, SB ಕೊಟ್ರಶೆಟ್ಟಿ, ಮಾಜಿ ಯೋಧರು, ಗಣ್ಯರು, ಯುವಕರು, ವೀರ ಮಹಿಳೆಯರು ಮತ್ತು ಹಲವಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮೆಹಬೂಬ್ ಗುಂತ್ಕಲ್, ಬಸವನ ಬಾಗೇವಾಡಿ. ಸಲ್ಲಿಸ್ತಾ ಇದ್ದಾರೆ. ಈಗ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ವೀರ್ ಜವಾನ್ ಅವರಿಗೆ ಈಗ ಪುಷ್ಪ ನಮನ ನಡೀತಾ ಇದೆ. ಮೇಡಮ್ ಸ್ವಲ್ಪ ಮೇಡಮ್ ಸ್ವಲ್ಪ ಮೇಡಮ್ 60 ದಿನಗಳ ಕಾಲ ನಡೆದಂಥ ಯುದ್ಧದಲ್ಲಿ ನಮ್ಮ ಭಾರತದ 527ಕ್ಕೂ ಹೆಚ್ಚು ಸೈನಿಕರು ಮಡಿದು ಈ ದೇಶಕ್ಕೆ ಮತ್ತೊಮ್ಮೆ ಪಾಕಿಸ್ತಾನದ ವಿರುದ್ಧ ನಾವು ವಿಜಯವನ್ನು ಸಾಧಿಸುತ್ತೇವೆ. ಮತ್ತೊಮ್ಮೆ ಜಗತ್ತಿನಲ್ಲಿ ನಮ್ಮ ಸೈನ್ಯ ಕೇವಲ ಈ ದೇಶವನ್ನು ಕಾಯುವುದಷ್ಟೇ ಅಲ್ಲ, ಈ ದೇಶದ ಸೈನಿಕರು ಈ ಜಗತ್ತಿನಲ್ಲೇ ಒಂದು ಪ್ರಬಲವಂತ, ಈ ದೇಶಕ್ಕೋಸ್ಕರ ಯಾವುದೇ ಪ್ರಾಣ ತ್ಯಾಗ, ಬಲಿದಾನವನ್ನು ಕೊಡಲು ಸಿದ್ಧರಿದ್ದೇವೆಂದು ತೋರಿಸಿದ ದಿನವೇ ಈ ಕಾರ್ಗಿಲ್ ವಿಜಯ ದಿವಸ. ಈ ದೇಶವನ್ನು ರಕ್ಷಣೆ ಮಾಡತಕ್ಕಂಥವರು ಆ ಸೈನಿಕರು ಅಲ್ಲಿ ಏನೋ ವೀರ ಮರಣವನ್ನು ಹೊಂದದಾಗ ಏನು ಪರಿಸ್ಥಿತಿ ಆಗ್ತದ ಮನ್ಯಾಗ ಇರ್ತಕ್ಕಂಥ ನಾವು ವಿಚಾರ ಮಾಡಬೇಕು. ಅಕಸ್ಮಾತ್ ನಮ್ಮ ಮಗ ಅಲ್ಲಿ ಎಲ್ಲೋ ಇದ್ದ, ಒಂದು 5-6 ತಿಂಗಳು ಮಗು ಇರ್ತದೆ, ಅಥವಾ ಹೊಟ್ಟೆಗೆ ಮಗು ಇರ್ತದೆ, ಏನೋ ಹಡ್ದಿರಂಗಿಲ್ಲ. ಅಂಥವೆಷ್ಟೋ ಸನ್ನಿವೇಶಗಳು ಆಗ್ಯಾವ. ಸೊ ಅಂಥ ಸೈನಿಕರನ್ನು ನೆನೆಸ್ತಕ್ಕಂಥ ಕೆಲಸವನ್ನು ನೀವೆಲ್ಲ ಇವತ್ತು ಮಾಡಬೇಕಾಗ್ಯದ. ಇವತ್ತು ನಮಗೆ ಗೊತ್ತದ, ಇವತ್ತು ಮೊನ್ನೆ ಒಂದು ಇಲ್ಲೇ ಬಹುಶಃ ನಾವು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಸಂತೋಷದಿಂದ ನಮ್ಮ ಭಾರತದ ಸೈನಿಕರು ಕಾರ್ಗಿಲ್ ಪ್ರದೇಶವನ್ನು ವಶಪಡಿಸಿಕೊಂಡರು. ಅದರ ಸವಿನೆನಪಿಗಾಗಿ ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ರೆ ಇವತ್ತು ಅದೆಷ್ಟೋ ವೀರನಾರಿಯರ ಕಣ್ಣಲ್ಲಿ ನೀರು ಬರ್ತಾರೆ, ಅದೆಷ್ಟೋ ಮಕ್ಕಳುಗಳು ತಪ್ಪಲಿ ಹಾಕಿದ್ದವು, ಅದೆಷ್ಟೋ ಕುಟುಂಬಗಳು ಇವತ್ತು ತಮ್ಮ ನಾಯಕನನ್ನು ಕಳೆದುಕೊಂಡು, ಕುಟುಂಬದ ಮುಖ್ಯಸ್ಥನನ್ನು ಕಳೆದುಕೊಂಡು ಆ ಕುಟುಂಬಗಳು ನರಳಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಮೊಟ್ಟ ಮೊದಲಿಗೆ ಈ ಒಂದು ಕಾರ್ಗಿಲ್ ವಿಜಯೋತ್ಸವದಲ್ಲಿ ಏನು ಹುತಾತ್ಮರಾಗಿರ್ತಕ್ಕಂಥ ಯೋಧರಿದ್ದಾರಲ್ಲ, ಆ ಯೋಧರಿಗೆ ಒಂದು ಚಪ್ಪಾಳೆಯನ್ನು ತಟ್ಟುವುದರ 90ರಲ್ಲಿ ನಡೆದಂತಹ ಮೇ 3ರಿಂದ ಪ್ರಾರಂಭವಾಗಿ ಜುಲೈ 26ವರೆಗೂ ಕೂಡ ಸತತವಾಗಿ 60 ದಿನದ ನಿರಂತರವಾದಂಥ ಹೋರಾಟದಲ್ಲಿ ಅವತ್ತು ಭಾರತ ಅತ್ಯಂತ ಧೈರ್ಯದಿಂದ ತಲೆ ಎತ್ತಿ ನಿಂತಹ ಒಂದು ಸ್ಥಳವೇ ಅದು ಕಾರ್ಗಿಲ್. ಆ ಸ್ಥಳದಿಂದನೇ ಇವತ್ತು ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಬಹಳ ಸಂಭ್ರಮದಿಂದ ಇದ್ದೀವಿ. ಆದರೆ ಅವತ್ತು ಸುಮಾರು 60 ದಿನದ ನಿರಂತರವಾದಂತಹ ಈ ಯುದ್ಧದ ಸಂದರ್ಭಗಳಲ್ಲಿ ಅಲ್ಲಿರ್ತಕ್ಕಂತಹ ಪಾಕಿಸ್ತಾನದ ನುಸುಳುಕೋರರನ್ನ ಮತ್ತು ಬಂದಂಥ ಎಲ್ಲ ಸೈನಿಕರನ್ನ ಹೊಡೆದಿಡುವಂತಹ ಕೆಲಸದಲ್ಲಿ ಅದೆಷ್ಟೋ ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸುಮಾರು 527ಕ್ಕೂ ಹೆಚ್ಚು ಸೈನಿಕರು ಅವತ್ತು ವೀರಮರಣವನ್ನು ಹೊಂದಿದ್ದಾರೆ. ಅದರಲ್ಲಿ ಕೂಡ ಸುಮಾರು 1000ಕ್ಕೂ ಹೆಚ್ಚು
ವೀರ ಯೋಧರು ಗಾಯಗೊಂಡಿದ್ದಾರೆ, ಕಾಲು ಕೈಯೋ ಮತ್ತೊಂದು ಆ ರೀತಿಯಾಗಿರ್ತಕ್ಕಂತಹ ಅವರ ಅವಸ್ಥೆಯಲ್ಲೂ ಕೂಡ ಆ ಒಂದು ಗಟ್ಟಿತನದಿಂದ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅವತ್ತಿನ ಆ ಸಂದರ್ಭಗಳನ್ನು, ಯಾಕಂದರೆ ಇವತ್ತು ನಾವೆಲ್ಲರೂ ಕೂತ್ಕೊಂಡು ಆರಾಮದಾಯಕವಾಗಿ ಆ ಕಾರ್ಯಕ್ರಮ ವಿರೋಧಿಸಿದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ವ್ಯಕ್ತಪಡಿಸ್ತೀವಿ, ಹೇಳ್ತೇವೆ. ಪ್ರತ್ಯಕ್ಷ ಅನುಭವಿಗಳು ಹೇಳುವಂಥದ್ದಾಗಲಿ ಅಥವಾ ಅಲ್ಲಿ ನಡೆದಂಥ ಘಟನೆಗಳನ್ನು ನಾವು ಕಲ್ಪನೆ ಮಾಡಿಕೊಂಡ್ರೆ ಕೂಡ ನಿಜವಾಗ್ಲೂ ಕೂಡ ನಮಗೆ ಸಾಧ್ಯ ಆಗೋದಿಲ್ಲ. ಅಂಥ ಭೀಕರವಾದಂತಹ ಒಂದು ಯುದ್ಧ. ಯಾಕಂದರೆ ತುತ್ತ ತುದಿಗಿರ್ತಕ್ಕಂತಹ ಅಲ್ಲಿರ್ತಕ್ಕಂತಹ ಪಾಕಿಸ್ತಾನದ ನುಸುಳುಕೋರರು ಬೆಟ್ಟದ ಮೇಲಿರ್ತಂಥವರು ಕೆಳಗಡೆಯಿಂದ ಹೋಗಿ ನುಗ್ಗಿ ಅವರನ್ನು ಹೊಡೆಯುವಂಥ ನಮ್ಮ ಭಾರತೀಯ ಸೈನಿಕರು. ಇದನ್ನು ಊಹೆ ಮಾಡಿಕೊಡ್ರಿ ಯಾವ ರೀತಿಯಾಗಿ ಆ ಸಂದರ್ಭಗಳು ಇರ್ತದೆ ಅನ್ನುವಂಥದ್ದನ್ನು. ಅಂಥದ್ದನ್ನು ಕೂಡ ತಮ್ಮ ಜೀವವನ್ನು, ತಮ್ಮ ಕುಟುಂಬವನ್ನು ಎಲ್ಲವನ್ನೂ ಕೂಡ ತ್ಯಾಗವನ್ನು ಮಾಡಿ ಅವತ್ತು ಈ ಭಾರತ ದೇಶಕ್ಕಾಗಿ ಒಂದು ದೊಡ್ಡದಾದಂಥ ಗೆಲುವು ಕೊಟ್ಟಂತಹ ನಮ್ಮ ಎಲ್ಲ ಅವತ್ತಿನ ಮತ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು ನಮಗೆ ಲಕ್ಷಾಂತರ ಯೋಧರು ಕಣ್ಮುಂದೆ ಬಂದು ಹೋಗ್ತಾರೆ. ಆ ಎಲ್ಲ ಯೋಧರಿಗೆ ನಾವೆಲ್ಲರೂ ಕೂಡ ಬಹಳಷ್ಟು ಗೌರವದಿಂದ ನಾವು ಈ ಒಂದು ಆಚರಣೆಯನ್ನು ಮಾಡಬೇಕಾಗಿದೆ.